ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಕ್ಕಳು ಬೇರೆಯವರ ಬಗ್ಗೆ ಪೂರ್ವಗ್ರಹ ಪೀಡಿತ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳದೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರಬೇಕು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕಿ ಡಾಕ್ಟರ್ ಭೂಮಿಕಾ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಾರದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನೀತಿಕತೆ ಹೇಳುತ್ತಾ ಮಾತನಾಡಿದರು. ಶಿಬಿರದ ನಿಮಿತ್ತ ಯತೀಶ್ ಸಿದ್ದಾಪುರ ನೇತೃತ್ವದಲ್ಲಿ ಮಕ್ಕಳಿಂದ ಧ್ಯಾನ, ಓಂಕಾರ, ದಿವ್ಯಾತ್ರೇಯರ ಪ್ರಣಾಮ ಮಂತ್ರ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರ, ಚೈತನ್ಯದಾಯಕ ನುಡಿಗಳ ಪಠಣ, ಭಜನೆ ನಡೆದರೆ ಸಂತೋಷ್ ಅವರು ವಿವಿಧ ಆಟಗಳನ್ನು ಆಡಿಸಿದರು. ಕೊನೆಯಲ್ಲಿ ಅಮ್ಮ ಶಾರದಾ ಮಾತೆ ಏಳುವಿಕೆ, ಜೈಕಾರ, ಪ್ರಸಾದ ವಿನಿಯೋಗ ನಡೆಯಿತು. ತರಗತಿಯಲ್ಲಿ ಮಾತಾಜಿ ತ್ಯಾಗಮಯಿ, ಅರ್ಷಿತಾ, ಚರಣ್ಯ, ಸಹನಾ, ವಿವಿಕ್ತ, ಯಶಸ್, ವೈಷ್ಣವಿ, ಭಾವನಾ, ವರ್ಷ ಪಾಲ್ಗೊಂಡಿದ್ದರು. ಎಷ್ಟೆಷ್ಟು ಮರ ಬೇಕು ಅಂತ ಹೇಳಿದ್ರು ಮರ ತೆಂಗಿನೆಲ್ಲ ಅದನ್ನೆಲ್ಲ ತೊಗೊಂಬಂದು ಅರಮನೆಗೆ ಕೊಡ್ತಾರೆ. ಅರಮನೆಯಲ್ಲಿ ಬೇರೆ ಕೆಲಸದವರಿಂದ ಏನೇನು ಬೇಕೋ ಅದನ್ನೆಲ್ಲ ಮಾಡಿಸಿ ರಾಜನಿಗೆ ತೋರಿಸ್ತಾರೆ. ರಾಜ ಭಾಳ ಸುಂದರವಾಗಿರೋದನ್ನೆಲ್ಲ ಏನು ಮಾಡಿಸಿದ್ರಿ ಅಂದರೆ ಅದು ಏನು ಹೇಳಲ್ಲ, ಭಾಳ ಸುಂದರವಾಗಿದ್ದಾರೆ. ಇನ್ನೊಂದು ಸತಿ ಮತ್ತೆ ವೇಷ ಮಾಡಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ದಿನ ಅಂದರೆ ಮತ್ತೆ ಇಬ್ಬರು ಹೋಗ್ತಾರೆ. ಮತ್ತೆ ಅವನು ಅಲ್ಲೇ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಸುಮ್ಮನೆ ಅದೇ ವ್ಯಕ್ತಿ ಯಾರು ಮರ ಕಡಿಯೋದು, ಮರ ಬುದ್ಧಿ ಆದರೆ ಈಗ ರಾಜು ಅನಿಸುತ್ತೆ ಮಂತ್ರಿ ಈಗ ಹಿಂದೆ ನೋಡಿದ್ದಾನೆ, ಇವರು ಕಳ್ಳ ಅನಿಸಿದ್ದ